ವೇದವಾಕ್ಯವನ್ನೆಲ್ಲ ಮೋದಲಿಂಗನ್ನಡಲಿ ಬೋಧಿಸುತ್ತ ಜನರ ವೇದಾವತಿ ಕೇಳಿಸುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಣ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಅರ್ಥ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನ್ನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧರುಡರಿಗೆ ನತನಂಬೆ ಸಿದ್ಧರುಡರಿಗೆ ನತನಂಬೆ ಆಳಮನ ವೇದಾಂತಕ್ಕೆ ಸರಿ ಬಾಳ ಗರ್ಜನೆಗೆ ತನಕ ಬಾಳಗೂಡುತ್ತಲಿರುತ್ತವೆ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಸಾಗಿ ಬಂದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 5ನೇ ಅಧ್ಯಾಯದ 19ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಇಹ ಏವ ತೈ ಜಿತಸರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಈ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಅಂದರೆ ನಮಗೆ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಮನಸ್ಸು ಬಂಧನ ಮಾಡಿದೆ ಅಂತ ತಿಳ್ಕೊಂಡವರು ನಾವು. ಕಾರಣ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯು, ಅದಕ್ಕೆ ಪ್ರಮಾಣ ಕೂಡ ಉಂಟು. ಯಾವಾಗ ಬಂಧ ಆಗ್ತದೆ, ಯಾವಾಗ ಮೋಕ್ಷ ಆಗ್ತದಂದ್ರೆ ನಮ್ಮ ಮನಸ್ಸು ಸಮತ್ವ ಭಾವದಲ್ಲಿ ಸ್ಥಿರಗೊಂಡಿತ್ತು ಅಂದರೆ ಅವರಿಂದ ಈ ಜೀವಿತ ಕಾಲದಲ್ಲಿಯೇ ಇಡೀ ಜಗತ್ತನ್ನೇ ಜಯಿಸಲ್ಪಟ್ಟು ಆತ ಸಾರ್ವಭೌಮತ್ವವನ್ನು ಪಡಿತಾನಂತ. ಯಾಕಂದ್ರೆ ಸಚ್ಚಿದಾನಂದ ಘನ ಪರಮಾತ್ಮನು ದೋಷರಹಿತನು. ಮನಸ್ಸಿಗೆ ದೋಷ ಆಗ್ತದೆ,
ಅದರ ಮನಸ್ಸನ್ನು ಅರಿಯುವಂಥ ಆತ್ಮನಿಗೆ ದೋಷನೇ ಇಲ್ಲ ಅಂತ. ಹಾಗಾಗಿ ಇಂಥ ದೋಷರಹಿತ ಆತ್ಮನ ಸಮೀಪದಲ್ಲಿ ನಮ್ಮ ಮನಸ್ಸು ಸಮಾನ ಭಾವನೆ ಉಂಟಾಯಿತು ಅಂದರೆ ಅವರು ಸಚ್ಚಿದಾನಂದ ಪರಮಾತ್ಮನಲ್ಲಿ ಸ್ಥಿರವಾಗಿ ಇರುವರು. ಕಾರಣ ಸಂಸಾರ ಅನ್ನೋದು ಎಲ್ಲಿದೆ, ಬಂಧನ ಅನ್ನೋದು ಎಲ್ಲಿದೆ ಅಂತ ವಿಚಾರ ಮಾಡಿದರೆ ಮನಸ್ಸಿನಲ್ಲಿ ಬಂಧನ ಉಂಟು, ಮನಸ್ಸಿನಲ್ಲಿ ಮೋಕ್ಷವು ಉಂಟು. ಯಾವಾಗ ಮನಸ್ಸಿನಲ್ಲಿ ವಿಷಯಾಕಾರ ಆಗ್ತದೋ ಆವಾಗ ಆ ಮನಸ್ಸಿನಲ್ಲಿ ಸಂಸಾರ ಹುಟ್ಟುತ್ತದೆ. ವಿಷಯಗಳಿಂದಲೇ ಸಂಸಾರ ಹುಟ್ಟದವಿನ ಹೆಂಡರು ಮಕ್ಕಳಿಂದ ಹುಟ್ಟಿದ್ದು ಸಂಸಾರ ಅಲ್ಲ. ಹಾಗೆ ವಿಷಯಾಕಾರ ಆಯಿತು ಅಂದರೆ ಮನಸ್ಸಿನಲ್ಲಿ ಬಂಧನ ಆಗ್ತದೆ. ಬ್ರಹ್ಮಾಕಾರವಾದ ಮನಸ್ಸೇ ಮೋಕ್ಷ ಸಾಧನೆಗೆ ಕಾರಣ ಆಗ್ತದೆ. ಇಲ್ಲಿ ನಿರ್ದೋಷ ಮತ್ತು ಸಮ ಅನ್ನುವ ಎರಡು ಲಕ್ಷಣಗಳಲ್ಲಿ ನಮ್ಮ ಸ್ವರೂಪದಲ್ಲಿಯೇ ನಾವು ಇರುವುದರಿಂದ ಬ್ರಹ್ಮ ಸ್ವರೂಪನೇ ಆಯ್ತದು. ನಾನು ದೇಹ ಎಂಬ ತುಚ್ಛ ಭಾವನೆಯನ್ನು ಬಿಟ್ಟು ನಾನು ಬ್ರಹ್ಮನೇ ಎಂಬ ಶ್ರೇಷ್ಠ ಭಾವನೆಯನ್ನಿಟ್ಟುಕೊಂಡು ಈ ಜನ್ಮದಲ್ಲಿಯೇ ಈ ವರ್ತಮಾನ ಕಾಲದಲ್ಲಿಯೇ ಮುಕ್ತನಾಗಬಹುದು. ಈ ದೇಹ ನಾನು ಅಲ್ಲ, ಬ್ರಹ್ಮನೇ ನಾನು ಅಂತ ಯಾವಾಗ ದೃಢ ಜ್ಞಾನ ಆಗ್ತದೆ ಆವಾಗಲೇ ಮೋಕ್ಷ ಆಗ್ತದೆ. ಅದು ಇಷ್ಟು ಜನ್ಮ ಇಷ್ಟು ಕಾಲ ಅಂತ ಇಲ್ಲಿ ಬರೋದಿಲ್ಲ. ಯಾವ ಕ್ಷಣದಲ್ಲಿ ಆ ನಿಶ್ಚಯ ಜ್ಞಾನ ಆಗ್ತದೆ ಆವಾಗಲೇ ಬ್ರಹ್ಮನಾಗ್ತಾನಂತ. ಹಾಗಾಗಿ ಇಲ್ಲಿ ನಹ ಪ್ರೇಷೇತ್ ಪ್ರಿಯಂ ಪ್ರಾಪ್ಯನ ಉದ್ವಿಜಿತ ಪ್ರಾಪ್ಯ ಚ ಅಪ್ರಿಯಂ ಸ್ಥಿರಬುದ್ಧಿ ಅಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಅಂತ ಮುಂದಿನ ಶ್ಲೋಕದಲ್ಲಿ ಯಾರು ಮೋಹರಹಿತನಾಗಿ ಬ್ರಹ್ಮದಲ್ಲಿ ಸ್ಥಿರವಾದ ಬುದ್ಧಿಯುಳ್ಳವನಾಗಿ ಇಷ್ಟ ಪ್ರಾಪ್ತಿಯಾದಾಗ ಸಂತೋಷವನ್ನಾಗಲಿ ಅನಿಷ್ಟ ಪ್ರಾಪ್ತಿಯಾದಾಗ ದುಃಖವನ್ನಾಗಲಿ ಹೊಂದುವುದಿಲ್ಲ ಆ ಬ್ರಹ್ಮಜ್ಞಾನಿ. ಮುಕ್ತನ ಸ್ಥಿತಿ ಏನಿರ್ತದಂದ್ರೆ ಮೊದಲಿಗೆ ಈಗ ಏನು ವ್ಯತ್ಯಾಸ ಅಂದ್ರೆ ಮೊದಲು ತನಗೆ ಇಷ್ಟವಾದ ತನಗೆ ಬೇಕಾದಂಥ ವಸ್ತು ಪ್ರಾಪ್ತಿ ಆಯಿತು ಅಂದರೆ ಭಾಳ ಖುಷಿ ಪಡ್ತಿದ್ದ, ಬಹಳ ಸಂತೋಷ ಪಡ್ತಿದ್ದ, ಬಹಳ ಆನಂದ ಆಗ್ತಿತ್ತು. ಆದರೆ ಈಗ ಅನಿಷ್ಟವನ್ನು ಪಡೆದಾಗ ದುಃಖವನ್ನಾಗಲಿ ಹೊಂದುವುದಿಲ್ಲ. ಏನಾದರೂ ಸಿಕ್ತು ಅಂದರೆ ಆನಂದ ಪಡೋದಿಲ್ಲ, ಏನಾದರೂ ಕಳೆದುಕೊಂಡಿದ್ದರೆ ದುಃಖವನ್ನು ಪಡೋಂಗಿಲ್ಲ. ಕಾರಣ ಸುಖ ದುಃಖದಲ್ಲಿ ಸಮತ್ವ ಭಾವವೇ ಮೋಕ್ಷದ ಮುಕ್ತನ ಒಂದು ಲಕ್ಷಣ. ಜ್ಞಾನಿಗಳು ಏನಾದರೂ ಕಳ್ಕೊಂಡ್ರೆ ಅಳೋದಿಲ್ಲ, ಪಡ್ಕೊಂಡ್ರೆ ನಗೋದಿಲ್ಲ. ಯಾಕೆ ಅಳೋದಿಲ್ಲ, ಯಾಕೆ ನಗೋದಿಲ್ಲ ಅಂದರೆ ಆ ಜ್ಞಾನಿಗಳ ದೃಷ್ಟಿಯಲ್ಲಿ ನಾವೇನು ಪಡೆದುಕೊಂಡು ಬಂದೀವಿ ಅವೆಲ್ಲವೂ ನಾಶವಾಗುವ ವಸ್ತುಗಳೇ, ಒಂದಿಲ್ಲ ಒಂದು ದಿನ ಕಳೆದು ಹೋಗುವ ವಸ್ತುಗಳೇ ವಿನಃ ಸ್ಥಿರವಾಗಿ ಇರುವಂಥ ಪದಾರ್ಥಗಳು ವಸ್ತುಗಳು ಒಂದು ಇಲ್ಲ. ಬಹಳ ವಿಚಾರ ಮಾಡಿ ಬಹಳ ದೂರ ಸುತ್ತಾಡಿ ಶಾಸ್ತ್ರಕ್ಕೆ ಬರೋದಕ್ಕಿಂತ ನಾವು ಭಗವಂತನ ಕೃಪೆಯಿಂದ ಪರಮಾತ್ಮನ ಆಶೀರ್ವಾದದಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಸಮತ್ವದಿಂದ
ಈ ದೇಹವನ್ನು ನಾವು ನೀವು ಪಡ್ಕೊಂಡು ಬಂದೀವಿ. ದೇಹ ಪಡ್ಕೊಂಡು ಬಂದೆವೋ ಅಥವಾ ಯಾರನ್ನು ಕೊಟ್ಟಾರ ನಮ್ಗೆ? ನಾವೇ ನಮ್ಮ ದೇಹಗಳನ್ನು ನಾವು ಪಡೆದುಕೊಂಡು ಬಂದಿದ್ದೇವೆ. ಇಂಥ ದೇಹವನ್ನು ಕೊಡಲಿಕ್ಕೆ ಪರಮಾತ್ಮನು ಕಾರಣನು, ತಂದೆ ತಾಯಿಗಳು ಕಾರಣನು, ಜೀವನೇ ಕಾರಣೇನು ಅಂತ ವಿಚಾರ ಮಾಡಿದರೆ ತಂದೆ ತಾಯಿಗಳು ಕಾರಣವಲ್ಲ, ಜೀವಾತ್ಮನೂ ಕಾರಣವಲ್ಲ, ಬಂಧು ಬಾಂಧವರು ಕಾರಣಲ್ಲ, ಪರಮಾತ್ಮನೂ ಕಾರಣಲ್ಲ. ಪರಮಾತ್ಮನೇ ಕಾರಣ ಅಂತ ಹೇಳಿದರೆ ಮಕ್ಕಳಿಲ್ಲಂತ ಇದ್ದಂಥ ಇಲ್ಲದಂಥ ದಂಪತಿಗಳು ಗಂಡು ಮಗುವನ್ನು ಬೇಡಿದರೆ ಹೆಣ್ಣಾಗ್ತದ, ಹೆಣ್ಣನ್ನು ಬೇಡಿದರೆ ಗಂಡಾಗ್ತದೆ. ಅಂದರೆ ಯಾರ ಕೈಯಲ್ಲಿದೆ ಅಂದರೆ ನಾವು ಮಾಡಿದ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ಈ ದೇಹ ಪಡ್ಕೊಂಡು ಬಂದೀವಿ. ಇರಲಿ, ಇಂತಹ ದೇಹ ಆದರೂ ಪಡೆದೀವಂದರೆ ಅದು ಇರ್ತದೇನು? ಇರೋದಿಲ್ಲಲ್ಲ. ಇಂಥ ದೇಹವೇ ಪಡೆದುಕೊಂಡು ಬಂದಂಥ ನಾವುಗಳು ಈ ದೇಹವನ್ನೇ ಬಿಡಬೇಕಂದ್ರೆ ಈ ಅನಿತ್ಯವಾದ ದೇಹದಿಂದ ಪಡೆದಂಥ ಏನೇನು ವಸ್ತುಗಳಾವಲ್ಲ, ಧನ ಕನಕ ಆಸ್ತಿ ಅಂತಸ್ತು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ, ನಾನೇ ಇರೋದಿಲ್ಲ ಅಂದರೆ ಅವರು ಇರ್ತಾರೇನು? ಅವರು ಇರೋದಿಲ್ಲ, ನಾವು ಇರೋದಿಲ್ಲ. ಯಾಕಂದ್ರೆ ಅವರು ಕೂಡ ಪಡೆದುಕೊಂಡು ಬಂದಂಥದ್ದು ಶರೀರ. ನಾವು ಪಡೆದು ಬಂದದ್ದೇ. ನಮಗಿಂತ ಮುಂಚೆ ಅವ್ರು ಹೋಗ್ಬೋದು, ಅವ್ರಿಗಿಂತ ಮುಂಚೆ ನಾವು ಸಾಯ್ಬೋದು. ಅಷ್ಟೇ ವಿನ ಶಾಶ್ವತವಾಗಿ ಇರಕ್ಕೆ ಬರಂಗಿಲ್ಲಲ್ಲ. ಅದಕ್ಕಾಗಿ ಜ್ಞಾನಿಗಳು ಜಗತ್ತಿನಲ್ಲಿ ಏನಾದರೂ ಸಿಕ್ಕರೆ ಖುಷಿ ಪಡೋದಿಲ್ಲ, ಏನಾನು ಕಳೆದರೆ ದುಃಖ ಪಡೋಂಗಿಲ್ಲ. ಯಾಕಾದ್ರೆ ಒಂದಿಲ್ಲ ಒಂದು ದಿನ ಬಿಟ್ಟು ಹೋಗುವು, ಎಲ್ಲವೂ ನಾಶ ಆಗ್ತವು. ಹಾಗಾಗಿ ಅಜ್ಞಾನಿಗೂ ಜ್ಞಾನಿಗೂ ಇರುವ ಭೇದವು ಎಲ್ಲಿ ನೋಡಬೇಕು ಅಂದರೆ, ಅಜ್ಞಾನಿ ಈತ ಜ್ಞಾನಿ ಅಂತ ಜ್ಞಾನ ಅಜ್ಞಾನಿಗಳ ಭೇದವಲ್ಲ, ಹೆಚ್ಚು ಕಡೆ ಇರಬೇಕಲ್ಲ. ಅವುಗಳನ್ನು ಎಲ್ಲಿ ನೋಡಬೇಕು? ನಾವು ಹೆಂಗೆ ತಿಳಿಬೇಕು? ಇವನೇ ಜ್ಞಾನಿ, ಈತನೇ ಅಜ್ಞಾನಿ, ಈತನೇ ಶರಣ, ಈತನೇ ಸಂತ ಅಂತ ಹೇಗೆ ತಿಳಿಬೇಕು ಅಂದರೆ ಶಾಸ್ತ್ರ ಕೇಳಬೇಕು ಮೊದಲು. ಶಾಸ್ತ್ರ ಕೇಳಲಾರ್ದ ತಿಳಿಲಿಕ್ಕೆ ಹೋದ್ರೆ ನಾವು ಮೋಸಕ್ಕೆ ಗುರಿ ಆಗ್ತೀವಿನ ಉದ್ಧಾರ ಆಗೋದಿಲ್ಲ. ಬಹಳ ಜನ ಈ ಲಕ್ಷಣವನ್ನು ತಿಳಿಲಾರದೆ ಬಹಳ ಜನ ಮೋಸ ಹೋಗ್ಯಾರ. ಎಷ್ಟು ಜನ ಹೋಗ್ಯಾರಂದ್ರೆ 100ಕ್ಕೆ 90 ಮಂದಿ ಮೋಸ ಹೋದಂಥ ಶಿಷ್ಯರ್ಯಾರ. 100ಕ್ಕೆ 90%. ಯಾಕಂದ್ರೆ ಜ್ಞಾನಿ ಅಜ್ಞಾನಿ ಲಕ್ಷಣವನ್ನು ತಿಳಿದು ಜ್ಞಾನಿಗೆ ಶರಣಾಗತನಾಗುವಂತ ವೇದ ಉಪನಿಷತ್ ಹೇಳ್ತದೆ. ಯಾರಿಗೆ ಶರಣಾಗತನಾಗು? ಜ್ಞಾನಿಗೆ ಶರಣಾಗತನಾಗೊಂದಾಗ ಜ್ಞಾನಿ ಅಂತ ಕಂಡು ಹಿಡಿಯಬೇಕಾಗಿದ್ರೆ ಈ ಚರ್ಮ ನೇತ್ರಕ್ಕೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕಣ್ಣ ಈ ಚರ್ಮ ನೇತ್ರ ಅಂತಿದೆ. ಈ ಕಣ್ಣಿಗೆ ಏನು ಕಾಣ್ತದ ಅಂದ್ರೆ ಒಂದು ಗಂಡು, ಒಂದು ಹೆಣ್ಣು, ಒಂದು ಕರ್ರಗ, ಒಂದು ಕೆಂಪಗ, ಇವೇ ಮೂಗು, ಕೈ, ಕಾಲು, ಕಣ್ಣು ಇವೇ ಕಾಣ್ತಾವ. ಇವೆಲ್ಲರೆಲ್ಲ ಅವಲ್ಲ. ಜ್ಞಾನಿಯಲ್ಲಿನೂ ಇವು 25 ತತ್ವದ ದೇಹ ಅದ, ಅಜ್ಞಾನಿಯಲ್ಲಿಯೂ 25 ತತ್ವದ ದೇಹ ಅದ. ಅಂದಾಗ ಇದು ಜ್ಞಾನಿಯ ದೇಹ, ಇದು ಅಜ್ಞಾನಿಯ ದೇಹ ಅಂತ ಹೆಂಗ್ ಕಂಡುಹಿಡಿಯಬೇಕಂತ
ಅದನ್ನು ಕಂಡು ಹಿಡಿಬೇಕಾಗಿದ್ರೆ ಪಂಚಾಂಗ ಕೇಳಿದ್ರೆ ಕಂಡು ಹಿಡಿಯಕ್ಕೆ ಬರಂಗಿಲ್ಲ. ಮತ್ತೆ ನೀನು ಸ್ವತಃ ವೇದ ಪುರಾಣ ಆಗಮಗಳನ್ನು ಕೂಡ ಕೇಳಿದರೂ ಪ್ರಯೋಜನ ಇಲ್ಲ. ನೀನು ವೇದಾಂತಕ ಶರಣಾಗತನಾಗಿ ಅಲ್ಲಿ ಗುರುಗಳು ಹೇಳಿಕೊಡುವ ಲಕ್ಷಣ ಉಪಾಯವನ್ನು ತಿಳಿದುಕೊಂಡು ಜ್ಞಾನಿ ಅಜ್ಞಾನಿ ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೆ ಬರ್ತದೆ. ಆಗ ಆ ಭೇದ ಶರೀರದಲ್ಲಿಲ್ಲ. ಆತ ಬಹಳ ಕೆಂಪಾನ್ರಿ, ಈತ ಕಪ್ಪಾನಂದ್ರೆ ಕಪ್ಪಿದ್ದತ ಬೇರೆ, ಕೆಂಪಗಿದ್ದತೆ ಬೇರೆ. ಇವು ಜಲ್ದಿ ಕಂಡಿಡ್ತೀವಿ ನಾವು. ಕರ್ರಗಾನಂದ್ರೆ ಈತ ಸೋಗಪ್ಪಲ್ಲ, ಈತ ಬೇರೆ ಅನ. ಯಾಕ ದೇಹದ ಮೇಲೆ ಕಾಣುತ್ತವೆ ಇವು. ಆದರೆ ಜ್ಞಾನಿಗೂ ಅಜ್ಞಾನಿಗೂ ದೇಹ ದೃಷ್ಟಿಯಿಂದ ಒಂದೇ ಇರ್ತಾರ, ಭಾವ ದೃಷ್ಟಿಯಿಂದ ಭಿನ್ನ ಇರ್ತದೆ. ಅವರ ಒಳಗ ಭಾವನೆಯು ಬದಲಾವಣೆ ಇರ್ತಾವ. ಅವು ಈ ಚರ್ಮದ ಕಣ್ಣಿಗೆ ಕಾಣ್ತವೆ, ಇನ್ನು ಭಾವನೆಗಳು ಕಾಣಲೇವು. ಹಾಗಾಗಿ ಈ ಭಾವನೆ ಇದ್ದಂಥ ಜ್ಞಾನಿ ಆಚರಣೆಯಲ್ಲಿ ವ್ಯಕ್ತವಾಗ್ತದೆ. ಆಚರಣೆಯಲ್ಲಿ ನೋಡಬೇಕು, ಅವರ ವಿಚಾರವನ್ನು ನೋಡಬಾರದು, ಆಚರಣೆಯನ್ನು ನೋಡಬೇಕು. ಈಗ ಸಾಮಾನ್ಯವಾಗಿ ಕುರುಡರ್ತನ ಒಬ್ಬ ಕಣ್ಣಿದ್ದವನಿರ್ತಾನೆ. ಕುರುಡನಿಗೂ ಕಣ್ಣಿದ್ದವನಿಗೂ ಭೇದ ಹೇಗೆ ತಿಳಿತೀವಿ ನಾವು? ಒಬ್ಬ ಕುರುಡಾನ, ಒಬ್ಬನು ಕಣ್ಣಿದ್ದವನ. ಭೇದ ಹೇಗೆ ತಿಳಿಬೇಕು? ಇವನಿಗೆ ಕಣ್ಣು ಕಾಣಂಗಿಲ್ಲ, ಇವನಿಗೆ ಕಣ್ಣು ಕಾಣ್ತವಂತ ಕಣ್ಣಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ, ನಡಿಗೆಯಿಂದ ಗೊತ್ತಾಗ್ತದೆ. ನೋಡೋಕ್ಕಿಬ್ಬರಿಗೆ ಕಣ್ಣಾವಿಲ್ಲ, ಮತ್ತೆ ಇವನು ಕುರುಡ ಅಂತ ಹೆಂಗ್ ಕಂಡುಹಿಡಬೇಕು? ಅವನು ನಡೆಯುವಾಗ ಹೆಜ್ಜೆ ಇಡುವಾಗ ಗೊತ್ತಾಗ್ತದ ಈತನಿಗೆ ಕಣ್ಣು ಕಾಣೋದಿಲ್ಲ ಅಂದ್ರೆ ಇವನು ಅಂಧಕ, ಕುರುಡ ಅಂತ ಕಂಡುಹಿಡಕ್ ಬರ್ತದ. ನಡೆಯಿಂದ ಗೊತ್ತಾಯ್ತಿಲ್ಲ, ಏನ್ ನಡಿಲಾದ ಗೊತ್ತಾಯ್ತು. ಅದರಂತೆ ಬ್ರಹ್ಮಜ್ಞಾನಿಯು ಅತ್ಯಂತ ವಿಪತ್ತಿನ ಸ್ಥಿತಿಯಲ್ಲಿ, ಅತ್ಯಂತ ಕಷ್ಟ ಕಾಲಾಂತರ. ಯಾರಿಗೆ? ಬ್ರಹ್ಮಜ್ಞಾನಿಗೆ. ಸಾಮಾನ್ಯರಿಗೆ ಕಷ್ಟ ಕಾಲ ಅಲ್ಲ. ಸಾಮಾನ್ಯರ ಕಷ್ಟ ಏನೇನಂದ್ರೆ ಬಹಳ ಆಗಿ ಹೋಗ್ಯಾವ. ಕಾರಣ ಹರಿಶ್ಚಂದ್ರನಂತ ಕಷ್ಟ ನೆನೆಗೊಂಟೆ ಮರುಳೆ ಅಂತ ಸರ್ಪಭೂಷಣರು ಪ್ರಶ್ನೆ ಮಾಡ್ಯಾರ. ಹರಿಶ್ಚಂದ್ರನಿಗೆ ಆದಂಥ ಕಷ್ಟ ಸಾಮಾನ್ಯ ಕಷ್ಟ ಏನದು? ಆ ಕಷ್ಟ ನಮಗೆ ಬಂದಿಲ್ಲ. ಮತ್ತೆ ಪಾಂಡವರು ತಮ್ಮ ರಾಜ್ಯವನ್ನು ತೆರೆದು ಅರಣ್ಯದಲ್ಲಿ ವನವಾಸ ಸಂದರ್ಭದಲ್ಲಿ ಕೈ ಲೋಟವನ್ನು ಮಾಡಿ ಅನ್ನವನ್ನು ತಿಳಿದು ಉಣ್ಣಲಿಲ್ಲವೇ ಅಂತ ಅದೇ ಸರ್ಪಭೂಷಣರು ಮತ್ತೊಬ್ಬರ ದೃಷ್ಟಾಂತ ಕೊಟ್ಟರು. ಪಾಂಡವರು ಎಷ್ಟು ಕಷ್ಟಪಟ್ರಿ. ಯಾರ ಮನೆಯಲ್ಲಿ ಆದರೂ ಅನ್ನ ಭಿಕ್ಷಾಂದೇಹಿ ಅಂತ ನೀಡಿದರೆ ನೀಡಿಸಿಕೊಳ್ಳಕ ಒಂದು ಪಾತ್ರೆ ಇದ್ದಿಲ್ಲ. ಕೈಯನ್ನೇ ಪಾತ್ರೆಯನ್ನು ಮಾಡಿಕೊಂಡು ಅದೇ ಅನ್ನವನ್ನು ತಿಂತಿದ್ರು. ಅಂತ ಕಷ್ಟ ಬಂದದೆ ನಮಗೆ. ಇವೆಲ್ಲ ಕಷ್ಟಗಳೇ. ಮತ್ತು ಕೃಷ್ಣನಿಗೆ ಅವನು ಎಷ್ಟು ಮಂದಿ ಹೆಂಡ್ರು, ಎಷ್ಟು ಮಂದಿ ಮಕ್ಕಳು, ಅವತಾರ ಪುರುಷ. ಮರದ ನೆರಳಲ್ಲಿ ಹಸು ನೀಗಲಿಲ್ಲವೇ ಮುರಳಿ ಅಂತ ಅದೇ ಸರ್ಪಭೂಷಣ ಬರದ. ಅಷ್ಟು ಮಂದಿ 16,000 ಮಂದಿ ಶಿಖಿಮೇಯರು, 8 ಮಂದಿ ಪಟ್ಟದರಸಿಯರು, 60,000 ಮಂದಿ ಮಕ್ಕಳು, ಮತ್ತೆ ಭಕ್ತರು ಎಷ್ಟು ಮಂದಿ ಇದ್ರು ಅಂದ್ರೆ ಅದು ಹೇಳಂಗಿಲ್ಲ.
ಇಷ್ಟೆಲ್ಲ ಇದ್ದಂಥ ಅವತಾರ ಪುರುಷನು ಸಾಯುವಂಥ ಸಂದರ್ಭದಲ್ಲಿ ಒಂದು ಗಿಡದ ಕೆಳಗೆ ಮಲಗಿದ್ದ. ಆ ಕಡೆ ಬೇಡ, ಒಂದು ಪ್ರಾಣಿ ಹೋಗ್ತಂತ ಬಾಣ ಬಿಟ್ಟ. ಮಲಗಿದ ಕೃಷ್ಣನ ಪಾದದಲ್ಲಿ ನೆಟ್ಟು ಅಲ್ಲೇ ಪ್ರಾಣ ಬಿಟ್ಟ. ಯಾರನ್ನ ಒಬ್ಬರಿದ್ರ? ಯಾರಿದ್ದಿಲ್ಲ. ಇವು ಕಷ್ಟಗಳೇ. ಆದರೂ ಕೂಡ ಬ್ರಹ್ಮಜ್ಞಾನಿಗೂ ಅತ್ಯಂತ ವಿಪತ್ತಿನ ಕಾಲ ಬರ್ತವಂತ ಬರದ. ಸಾಮಾನ್ಯರೆಲ್ಲ ಬ್ರಹ್ಮಜ್ಞಾನಿಗೆ ಅಂದಾಗ ಅಂಥ ಸಂದರ್ಭದಲ್ಲಿ ಅಪ್ರಿಯವಾದದ್ದು ದುಃಖಿಯಾಗದೆ ಸ್ವರೂಪ ಸ್ಥಿತಿಯಲ್ಲಿರ್ತಾನೆ. ಸ್ವರೂಪ ಸ್ಥಿತಿ. ಹರಿಶ್ಚಂದ್ರ ಸ್ವರೂಪ ಸ್ಥಿತಿಯಲ್ಲಿದ್ದದಕ್ಕೆ ತನ್ನ ಮಗನ ಶವವನ್ನ ಹೆಂಡತಿ ಚಂದ್ರಮತಿ ಹೆಗಲ ಮೇಲೆ ಹಾಕಿಕೊಂಡು ಸುಡುಗಾಡಲ್ಲಿ ಉಣಕ್ಕೆ ಬಂದಾಗ ಸುಡುಗಾಡು ಕಾಯ್ತಿದ್ದ ಹರಿಶ್ಚಂದ್ರ ನಮ್ಮ ಅರಸನ ಅಪ್ಪಣೆಯಂತ ಕಾಣಿಕೆಯನ್ನು ಕೊಟ್ಟರೆ ಮಾತ್ರ ಇಲ್ಲಿ ಹೂಳಲಿಕ್ಕೆ ಅವಕಾಶ ಅದ, ಇಲ್ಲಂದ್ರೆ ಹೆಣ ಹೂಳಕ್ಕೆ ಅವಕಾಶ ಕೊಡಂಗಿಲ್ಲ ಅಂದ. ಅವಾಗ ವೃತ್ತಾಂತ ನಾನು ಬಡವಿ ಇದ್ದೀನಿ ಅಂತ ಎಲ್ಲ ವಿಚಾರವನ್ನು ಹೇಳಿದಾಗ ಹರಿಶ್ಚಂದ್ರ ಜ್ಞಾಪಕ ಬಂತು, ಇವಳು ನನ್ನ ಹೆಂಡತಿ ಚಂದ್ರಮತಿನೇ ಇರಬೇಕು, ಇವನು ಸತ್ತವನು ನನ್ನ ಮಗ ಲೋಹಿತನೇ ಇರಬೇಕು ಅಂತ ಗೊತ್ತಾಯ್ತು ಅವನಿಗೆ. ಆದ್ರೂ ಕೂಡ ಮನಸ್ಸು ವಿಚಲಿತ ಆಗ್ಲಿಲ್ಲ ನೋಡು. ನನ್ನ ಮಗನ ಹೆಣಲ್ಲ, ರೊಕ್ಕ ಇಲ್ಲ ಬರೋಲ್ಲ, ಹೂಣಂತ ಹೇಳಲ್ಲ. ವಿಚಲಿತ ಆಗಲಿಲ್ಲ ಮನಸ್ಸು. ವಿಚಲಿತ ಆಗಿ ಏನಾನ ಆತ ಆಸ್ಪದ ಕೊಟ್ಟಿದ್ರೆ ಹರಿಶ್ಚಂದ್ರನ ಹೆಸರು ಇವತ್ತಿಗೆ ಉಳಿತಿದ್ದಿಲ್ಲ, ಸತ್ತೋತಿತ್ತು ಅವತ್ತೇ. ಸತ್ಯಕ್ಕೆ ಸಾವಿಲ್ಲ. ಹರಿಶ್ಚಂದ್ರ ಸತ್ತನ, ಆದ್ರೆ ಅವನ ಸತ್ಯ ಮಾತ್ರ ಸತ್ತಿಲ್ಲ ನೋಡಿ. ಸತ್ತದೇನು? ಅದರಂತೆ ಜ್ಞಾನಿಗಳು ಕಷ್ಟ ಬಂದಾಗ ಅವರಿಗೆ ನಾನಾ ಪ್ರಕಾರ ಕಷ್ಟ ಬರ್ತಾವ. ಯಾಕೆ ಕಷ್ಟ ಅಂದ್ರೆ, ನಾ ಹೇಳಿದ್ನಲ್ಲ, ಪಾಂಡವರಿಗೆ ಯಾಕೆ ಬಂದವು ಕಷ್ಟ, ಹರಿಶ್ಚಂದ್ರನಿಗೆ ಯಾಕೆ ಬಂತು, ಕೃಷ್ಣನಿಗೆ ಯಾಕೆ ಬಂತು, ಅಲ್ಲಿಷ್ಟನ್ನು ತೆಗೆದ್ರೆ ಇನ್ನೂ ಬಹಳ ಜನಕ್ಕೆ ಅತ್ಯಂತ ದುಃಖ ಆಗ್ಯಾವ. ಆದರೂ ಕೂಡ ವಿಪತ್ತು ಅಂದ್ರೆ ಆಪತ್ತಿನ ಕಾಲದಲ್ಲಿ, ದುಃಖ ಕಾಲದಲ್ಲಿ ಕೂಡ ಅವನ ಆನಂದ ಸ್ವರೂಪನಾಗಿರ್ತಾನೆ. ಭಾಳ ಸಲ ಹೇಳಿನಿ, ತನಗ ಯಾರಾನ ಹುಟ್ಟಿದವರು ತೊಟ್ಟಿಲ ಕಟ್ಟಿ ಆನಂದ ಪಡಂಗಿಲ್ಲ, ತನಗ ಹುಟ್ಟಿದವರು ಸತ್ತು ಚಟ್ಟ ಕಟ್ಟಿದ್ರು ಕೂಡ ದುಃಖ ಪಡಂಗಿಲ್ಲ. ಎಷ್ಟ ತಿಳ್ಕೊಂಬಿಡೋದು. ತನ್ನ ಮಕ್ಕಳೇ, ತನಗೆ ಒಬ್ಬನ ಹುಟ್ಟಿದಾಗ ಚಟ್ಟ ಕಟ್ತಾರೆ, ಏನು ತೊಟ್ಲ ಕಟ್ತಾರ, ಕಟ್ಟೋರು ಕಟ್ತಾರ. ಇವನಿಗೇನು ಬಹಳ ಖುಷಿ ಪಡಂಗಿಲ್ಲ. ತನ್ನ ಮಗನೇ ಒಬ್ಬನು ಸತ್ತು ಹೋಗ್ತಾನ, ಅವ ಚಟ್ಟ ಕಟ್ತಾರಿಲ್ಲ, ಅವಾಗ ಊರು ಮಂದಿ ಹತ್ತಿರ ಕೂಡ ಅವನು ಹೇಳಂಗಿಲ್ಲ. ಯಾಕಂದ್ರೆ ಸುಖ ದುಃಖದ ಸಮತ್ವ ಇವೆಲ್ಲ ಸಾವು ನಿರ್ಣಯ ಅಂತ ನಾವು ಮೊದಲೇ ತಿಳ್ಕೊಂಡ. ಹುಟ್ಟಾದ ಮೇಲೆ ಸಾಯ್ತದ, ಸತ್ರು ಕೂಡ ಏನು ಸಾಯ್ತದ, ಪಂಚಮಹಾಭೂತದ ದೇಹ ಸಾವು ಆದವಿನ ಜೀವಾತ್ಮನ ಸಾವಿಲ್ಲ ಅಂತ ತಿಳ್ಕೊಂಡ ಬ್ರಹ್ಮಜ್ಞಾನಿ ಕಷ್ಟ ಕಾಲದ ದುಃಖ ಪಡ್ತಾನೇನೆ. ಇನ್ನೂ ಅತ್ಯಂತ ದುಃಖ ಸಮಯ ಯಾವುದಂದ್ರೆ, ಯಾರಾದರೂ ತನಗೆ ರೋಗನೇ ಬರಲಿ ಅಥವಾ ವ್ಯಾಧಿನೇ ಬರಲಿ, ಅವ್ರಿಗೆ ಬರಬಾರ್ದಂತ ಏನಿಲ್ಲ. ಎಂತೆಂಥವ್ರಿಗೆ ಕ್ಯಾನ್ಸರ್ ಬಂದೋಗುತ್ತೆ ಬ್ರಹ್ಮಜ್ಞಾನಿಗಳಿಗೆ. ಯಾಕೆ ಬಂತು? ಆವಾಗ ವೈದ್ಯರು ಸಹ ಬಹಳ ದಿನ ಬದುಕೋದಿಲ್ಲ, ಇವತ್ತ ನಾಳೆ ಒಳಗೆ ನೀವು ಸಾಯ್ತೀರಂತ ಯಾವಾಗಲೂ ವೈದ್ಯರು ರೋಗಿ ಮುಂದೆ ನೀವು ಸಾಯ್ತಿದ್ದಿ ಇವತ್ತು ಅಥವಾ ನಾಳೆಗೆ ಅಂತ ಹೇಳಂಗಿಲ್ಲ. ಹೇಳ್ತಾರೇನು? ಅವರ ಅತ್ಯಂತ ಸಂಬಂಧಿಕ ಸಮೀಪ ಯಾರ ಅವ್ರನ್ನ ದೂರ ಕರೆದು ಗುಪ್ತವಾಗಿ ಹೇಳ್ತಾರೆ, ನೋಡು ಪೊಸಿಷನಿಂಗ್ ಅದ,
ನೀವು ಇರ್ಬೋದು, ಇಲ್ಲ ಮನೆಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಇವನು ಗೊತ್ತಿಲ್ಲ. ಬ್ರಹ್ಮಜ್ಞಾನಿಗಳಿಗೆ ವೈದ್ಯರೇ ಅವನ ಕಿವಾಗ ಪ್ರತ್ಯಕ್ಷ ನೀವು ಸಾಯ್ತಿದ್ದಂದ್ರೆ ಮರಣವೇ ಮಹಾನವಮಿ ಅಂತ ನಗ್ತಾನಂದ ನಕ್ಕರೆ ಅವನ ಜ್ಞಾನ. ಹೌದಲ್ಲ? ಅವನು ಯಾಕೆ ನಗ್ತಾನ? ನಾ ಸಾಯಂಗಿಲ್ಲ ಅಂತ ಗೊತ್ತಾದ ನಗ್ತಾನಂತ. ಸುಮ್ಮನೆ ನಗ್ತಾನೇನು? ಹೀಗೆ ಎರಡೂ ಸ್ಥಿತಿಯಲ್ಲಿಯೂ ಸಾಕ್ಷಿ ಭಾವದಿಂದಿರುತ್ತಾನೆ. ತಂದೆ ಎರಡು ಸ್ಥಿತಿಗೆ ಸಾಕ್ಷಿ ಇಲ್ಲ. ಹುಟ್ಟಿದ ಮಗನಿಗೂ ಸಾಕ್ಷಿ, ಸತ್ತ ಮಗನಿಗೂ ಸಾಕ್ಷಿ ಒಬ್ಬನೇ ತಂದೆ. ಹುಟ್ಟಿದವನಿಗೆ ಒಬ್ಬ ತಂದೆ, ಸತ್ತವನಿಗೆ ತಂದೆ ಬೇರೆ ನಲ್ಲಿ ಒಬ್ಬನೇ. ಹೇಗೋ ಸುಖ ದುಃಖಕ್ಕೆ ಸಾಕ್ಷಿಯಾಗಿ ಇರುವವನೇ ನೋಡುವವನೇ ಬ್ರಹ್ಮಜ್ಞಾನಿ. ಇದನ್ನ ನಡೆ ಬಂದಾಗ, ನಡೆಯುವಾಗ ಕುರುಡನ್ ನೋಡ್ಬೇಕಲ್ಲ, ಕುಂತಾಗ ನೋಡಕ್ ಸಾಧ್ಯ ಆತ ಕುರುಡಂತ ಕಂಡಿಡ್ಯಾಕ? ನಡೆಯುವಾಗ ನೋಡ್ಬೇಕು. ಅದಕ್ಕೆ ಆತ್ಮಜ್ಞಾನಿಗಳನ್ನ ಜ್ಞಾನಿ ಹೌದು ಅಲ್ಲಂತ ವಿಚಾರ ಮಾಡಬೇಕಾದ್ರೆ ಅವರಿಗೆ ಬಂದಂತ ಸಂದರ್ಭದ ನಡೆಯಲ್ಲೇ ನೋಡ್ಬೇಕು ವಿನ ನುಡಿಯಲ್ಲಿ ನೋಡಬಾರದು. ನುಡಿಯಲ್ಲಿ ಎಲ್ಲ ನೋಡ್ತೀವಿ ನಾವು, ಬ್ರಹ್ಮಜ್ಞಾನದ ನುಡಿ ನೋಡ್ತೀವಿ. ನಾನು ಬ್ರಹ್ಮನೆ ಅಂತೀವಿ, ನಾನು ಆತ್ಮ ಅಂತೀನಿ. ಬಾಹ್ಯ ಬ್ರಹ್ಮವನ್ನು ನುಡಿದು ಅನುಭವವಿಲ್ಲದೆ ಮಾಯ ಮೋಹಿಗಳಿಗೆ ಎಂದೆಂದು ಮೋಕ್ಷಬಹುದೇ ಎಂದು ಬಾಯಲ್ಲಿ ಬ್ರಹ್ಮದ ಮಾತೆಲ್ಲ ಆಡ್ತೀವಿ. ಆದರೆ ಮೋಹ ಇಲ್ಲದ, ಮಾಯಾ ಶರೀರದ ಮೇಲೆ ಮೋಹ ಅದ, ಮಾಯಾ ವಸ್ತುಗಳಲ್ಲಿ ಮೋಹ ಅದ. ಇವು ಮಾಯಾ ವಸ್ತುಗಳು ಅಂತರೂ ಏನು ಬ್ರಹ್ಮ ವಸ್ತುಗಳು. ಇವು ನಾಮರೂಪೆಲ್ಲ ಮಾಯದ ವಸ್ತುಗಳು, ಮಾಯಾ ಲಕ್ಷಣಗಳು. ಅಸ್ಥಿಭಾತಿ ಪ್ರಿಯ ರೂಪ ಬ್ರಹ್ಮನ ಅಂಶಗಳು, ಬ್ರಹ್ಮ ಲಕ್ಷಣಗಳು. ಹೀಗಾಗಿ ಬ್ರಹ್ಮಜ್ಞಾನಿ ಅಂದ್ರೆ ಏನು ಅಂದ್ರೆ ಬ್ರಹ್ಮವನ್ನ ಅಪರೋಕ್ಷವಾಗಿ ತಾನು ಭದ್ರವಾಗಿ ತಿಳಿದುಕೊಂಡವನು. ಪರಮಾತ್ಮ, ಬ್ರಹ್ಮ, ಆತ್ಮ, ಲಿಂಗ ಅಂತ ಏನು ಹೆಸರು ಬೇರೆ ಬೇರೆ, ಆದ್ರೆ ಅರ್ಥ ಮಾತ್ರ ಒಂದೇ. ಲಿಂಗ ಅಂದ್ರೂ ಒಂದೇ, ಆತ್ಮ ಅಂದ್ರೂ ಒಂದೇ, ಶೈವ ಅಂದ್ರೂ ಒಂದೇ, ಶಿವ ಅಂದ್ರೂ ಒಂದೇ, ಅಲ್ಲ ಅಂದ್ರೂ ಒಂದೇ, ಎಲ್ಲವೂ ಒಂದೇ ಅದ. ಸರಿಯಾಗಿ ವಿಚಾರ ಮಾಡಲಾರ್ದ ನಿಂದು ಬೇರೆ ನಂದು ಬೇರೆ ಅಂತ ಅವರು ಅಭೇದ ಜ್ಞಾನ ಅವ್ರು ಹೇಳ್ತಾ ಬಂದ್ರು. ಅದನ್ನು ತಿಳ್ಕೊಂಡು ನಾವು ಭೇದ ಜ್ಞಾನವನ್ನು ಮಂದಿ ಹೇಳಕತ್ತೀವಿ. ಅಭೇದ ಜ್ಞಾನ ಕೇಳೋದು, ಭೇದ ಜ್ಞಾನ ಹೇಳೋದಂದ್ರೆ ಇವ್ರಿಗೆ ಏನು ಅನ್ಬೇಕು ಅಂದ್ರೆ ಹರೆ ಹುಚ್ಚರು ಅಂತ ಕರೆದಾರ. ಹರೆ ಮರಳರು ಅಂದ್ರೆ, ಹರೆ ಹುಚ್ಚರು ಅಂದ್ರೆ ಇವರೇ ಜಗತ್ತಿನಲ್ಲಿ ದಾರಿ ತಪ್ಪಿಸುವಂತ ವ್ಯಕ್ತಿಗಳು. ದಾರಿ ತಪ್ಪಿಸ್ತಾರ. ಇದೇ ವಿಷಯದಲ್ಲಿ ನಿಜವರು ಅತ್ಯಂತ ಮಾರ್ಮಿಕವಾದ ಒಂದು ಮಾತನ್ನು ಹೇಳಿದರು. ಎಲ್ಲಿ ಅಂದ್ರೆ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಮೊದಲನೆಯ ಪದ್ಯದ 5ನೇ ನುಡಿಯ ಚರಣವನ್ನು. 6 ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದನ್ನು ಕನಸೆಂದರಿ ಎಂದು ಹೇಳಿದ್ರಿಲ್ಲ. ಭಗವದ್ಗೀತೆ ಶ್ಲೋಕದ ಒಂದು ಚರಣವನ್ನು ನಿಜಗೊಂಡ್ರು ಅಷ್ಟ ಹೇಳ್ಬಿಟ್ರು. ಕಾರಣ ಇಂಥ ವಿಷಮ ಅಂದ್ರೇನು? ಸಮ ಇರಲಾರ್ದೆಲ್ಲ ವಿಷಮ. ಸಮ ಯಾವುದಿಲ್ಲ ಅದೆಲ್ಲ ವಿಷಮ ನೋಡ್ರಿ. ಸಮ ಇದ್ದದ್ದು ಯಾವ್ದದ? ಅದು ಆತ್ಮ. ಸಮ ಇಲ್ಲದ್ದು ಸಂಸಾರ. ಹಾಗಾಗಿ ಇನ್ನೊಂದು ವಿಚಾರದಲ್ಲಿ ಅದೇ ನಿಜಗುಣರು ತನಗಿಂತ ಪ್ರಿಯವಾದ ವಸ್ತು ಇನ್ನೊಂದು ಉಂಟೆ. ನಾವು ಯಾರ ಮೇಲೆ ಯಾರು ಪ್ರೇಮ ಇದ್ದೀವಿ ಅಂದ್ರೆ ನಿಜವಾಗಿಯೂ ನಾವು ಅಜ್ಞಾನಿಗಳಾದ್ರೂ ಕೂಡ ನನ್ನ ನಿಜವಾದ ಸ್ವರೂಪದಲ್ಲೇ ನಾನು ಪ್ರೇಮವನ್ನಿಟ್ಟಿನಿ. ಕುಟಿಲತ್ವದಿಂದ ಮಂದಿ ಮೇಲೆ ಪ್ರೇಮ ಇಟ್ಟಂಗೆ ವರ್ತನೆ ಮಾಡ್ತೀವಿ.
ವರ್ತನೆ ಮಾಡ್ತೀವಿಲ್ಲ. ಯಾರಾದರೂ ಹೊಡ್ಲಿಕ್ಕೆ ಬಂದರು, ಬಡಿಲಿಕ್ಕೆ ಬಂದರು, ಬಡಿರಿ ಅಂತಾನ. ಮೊದಲು ಕೈ ಕೊಡ್ತಾನ, ಆಮೇಲೆ ಕಾಲು ಕೊಡ್ತಾನ, ಆಮೇಲೆ ಬೆನ್ನು ಕೊಡ್ತಾನ. ಎಲ್ಲ ಕಿತ್ತಿ ಹಾಕಿದಾಗ ಇನ್ನೇನು ಪ್ರಾಣ ಒಂದು ಉಳ್ಕೊಂಡದ. ಆ ಸಮಯದಲ್ಲಿ ಏನಪ್ಪ ನಿನ್ನ ಪರಿಸ್ಥಿತಿ ಭಾಳ ಕೆಟ್ಟ ಅದ, ಆರಾಮ ಅದ ಇಲ್ಲೊಂದು ಕೇಳಿದಾಗ ಏನು ಆರಾಮಂತ ಹೇಳಪ್ಪ, ಪ್ರಾಣ ಹೋದ್ರೆ ನಾ ಆರಾಮ ಆತೀನಿ ಅಂತ. ನಾನು ಪ್ರಾಣ ಹೋದ್ರೆ ಮತ್ತೆ ತಾನೇ ಪ್ರಾಣ ಅಂತಿದ್ದೋ, ಪ್ರಾಣ ತನಗಿಂತ ಬೇರೆ ಆದಂತಿದ್ದೋ. ನಮ್ಮನೆಗ ಭಾಳ ಕಿರಿಕಿರಿ ಆಗ್ಯದ್ರಿ. ಊರಿಂದ ಮೊಮ್ಮಕ್ಕಳು ಅವೆಲ್ಲ ಬಂದಾವ. ಗದ್ಲಾದ ಭಾಳ ಮನೆಗಂದ್ರೆ ಶಾಂತಿ ಯಾವಾಗ ಆಗ್ತದೆ? ಅವರು ಹೋದ್ರೆ ಮನೆಗೆ ಶಾಂತಿ ಆತಂತೂ ಇಲ್ಲ. ಅವ್ರು ಬೇರೆ ತಾನು ಬೇರೆ ಅಂತ ಅರ್ಥ ಆಯ್ತಿಲ್ಲ. ಗದ್ದಲ ಮಾಡೋರು ಯಾರ ಬಂದಾರ, ಅವ್ರು ಹೋದ್ರೆ ಮನೆಗೆ ಶಾಂತಿ ಆಗ್ತದೆ. ಇಲ್ಲಿ ಕೂಡ ನಮ್ಗೆ ಯಾವಾಗ ಶಾಂತಿ ಆಗ್ತದೆ? ಇವೆಲ್ಲ ಗದ್ದಲ ಮಾಡವು. ಪ್ರಾಣ ಜೀವಾಳವೀಯ ಅಂತ ಮಹಾತ್ಮ ಹೇಳಿದ್ರು ಕೂಡ ಪ್ರಾಣ ಅಂದ್ರೆ ಏನು? ಜ್ಞಾನ ಅಂತ. ಜ್ಞಾನ, ಆ ಜ್ಞಾನ ಒಂದು ಇದ್ದು ಉಳಿದು ಎಲ್ಲ ಹೋದರೆ ಅವಾಗ ಸುಖ ಆಗ್ತದೆ, ಆನಂದ ಆಗ್ತದೆ. ಇಂಥ ಮಿಥ್ಯವಾದ ಪ್ರಪಂಚದಲ್ಲಿ ಸಂತೋಷವಾಗಿರುವುದೇ ಏನಾಗಿರಬೇಕು? ಸಂತೋಷವಾಗಿ ಇದ್ದು ವಸ್ತುಗಳ ಲಾಭದಿಂದ ದುಃಖವೇ ಆಗಲಿ ಅವರಿಗೆ ಸುಖವಾಗಲಿ ಹೇಗೆ ಉಂಟಾಗುತ್ತದೆ? ಅವ್ರಿಗೆ ಯಾಕಾಗ್ತದೆ? ಎಲ್ಲವೂ ಸುಳ್ಳೆ. ಪ್ರಪಂಚವು ಸತ್ಯವೆಂದು ಭಾವಿಸಿದವರಿಗೆ ಮಾತ್ರ ಆ ಸುಖ ದುಃಖಾದಿಗಳು ಎಲ್ಲಿ ತೋರ್ತವ? ಭಾವನೆಯಲ್ಲಿ ತೋರ್ತವ. ಭಾವನೆಯಲ್ಲಿ ಆದರೂ ಅಲ್ಪ ಸ್ವಲ್ಪ ಹೊರಗೆ ತೋರ್ತವ ಲಕ್ಷಣ. ಅಲ್ಪ ಸ್ವಲ್ಪ, ಪೂರ್ಣ ಅಲ್ಲ. ಹೆಂಗ್ರಂದ್ರೆ ಬಹಳ ಜ್ವರ ಬಂದಿದ್ದು ಮನುಷ್ಯನಿಗಂದ್ರೆ ಒಳಗೆ ಬಂದವಲ್ಲ ಜ್ವರ, ಆದ್ರೆ ಅಲ್ಪ ಸ್ವಲ್ಪ ಮೇಲೆ ಚರ್ಮದ ಮೇಲೆ ಲಕ್ಷಣ ಮೇಲೆ ಗೊತ್ತಾಗ್ತದೆ ಸ್ವಲ್ಪ ಜ್ವರ ಬಂದಂಗೆ ಆಗ್ಯವನಂತ. ಒಳಗಾವ ಹೊರಗೆ ಸ್ವಲ್ಪ ತೋರ್ತಾವ. ಅದರಂತೆ ಗರ್ಭಿಣಿ ಸ್ತ್ರೀಯಳ ಚಿಹ್ನೆ ಕೂಸು ಒಳಗಿದ್ರು ಹೊರಗ ಈಕೆ ಗರ್ಭಿಣಿ ಅಂತ ಗೊತ್ತಾಗ್ತದಿಲ್ಲ. ಒಳಗೆ ಕೂಸು ನೋಡಿ ಹೇಳ್ತಾರ. ಕೂಸು ನೋಡಿ ಈಕೆ ಗರ್ಭಿಣಿ ಆಗಂತ ಯಾರು ಹೇಳಿಲ್ಲ, ಬರೀ ಲಕ್ಷಣ ನೋಡಿ ಹೇಳ್ತಾರೆ ಈಕೆ ಗರ್ಭವತಿ. ಅದರಂತೆ ಜ್ಞಾನಿದು ಒಳಗಿನ ಭಾವನ ಸಮತ್ವ ಭಾವ ಹೊರಗ ನೋಡಿನೇ ಕಂಡಿಡಿತಾರ. ಯಾರು ಬಲ್ಲವರು, ಮುಮುಕ್ಷುಗಳು, ಸಾಧಕರು ಮಾತ್ರ ಕಂಡು ಹಿಡಿಬಹುದು ವಿನ ಇವು ಏನು ಉದರ ಪೋಷಣೆ ಅಂತಾವಲ್ಲ ಅವಕ್ಕೇನೇನು ಗಂಧೆಲ್ಲ ಗಾಳಿ ಏನಾಗೋದಿಲ್ಲ. ಹಾಗಾಗಿ ಬ್ರಹ್ಮಜ್ಞಾನಿಯು ಲಕ್ಷಣ ಎಲ್ಲಿ ನೋಡಿದ್ರು, ಈಗ ಮಹಾತ್ಮರು ಕೃಷ್ಣ ಹೇಳ್ತಾನ ಬ್ರಹ್ಮಜ್ಞಾನಿಯ ಲಕ್ಷಣವನ್ನು ಎಲ್ಲಿ ನೋಡು ಅಂದ್ರೆ, ಬ್ರಹ್ಮಜ್ಞಾನಿಯ ಲಕ್ಷಣವನ್ನ ಬ್ರಹ್ಮಜ್ಞಾನಿಯ ಬುದ್ಧಿಯಲ್ಲಿ ನೋಡಂದ್ರು. ಅವನ ಬುದ್ಧಿಯಲ್ಲಿ ಏನು ಆದ ಬ್ರಹ್ಮಜ್ಞಾನ ವೃತ್ತಿ, ಬ್ರಹ್ಮಜ್ಞಾನಿಯ ಬುದ್ಧಿ ಯಾವಾಗಲೂ ವಿಕ್ಷೇಪರಹಿತವಾಗಿರ್ತದೆ ನೋಡು. ಒಂದು ಸಲ ಪ್ರಪಂಚದ ಕಡೆ, ಲೌಕಿಕದ ಕಡೆ, ಒಂದು ಕ್ಷಣ ಅಲೌಕಿಕ ಕಡೆ, ಒಂದು ಕ್ಷಣ ದೇಹದ ಕಡೆ, ಇನ್ನೊಂದು ಕ್ಷಣ ಆತ್ಮನ ಕಡೆ ವಿಕ್ಷೇಪ ಹೊಂದುವುದಿಲ್ಲ. ಅವರು ಸ್ಥಿರವಾಗಿರುತ್ತದೆ. ದೇಹಾತ್ಮ ಬುದ್ಧಿಯುಳ್ಳ ಅಜ್ಞಾನಿಯ ಬುದ್ಧಿ
ದೇಹಾತ್ಮ ಬುದ್ಧಿ ಎಲ್ಲಿ ಆದಂದ್ರೆ ದೇಹಾತ್ಮ ಬುದ್ಧಿ ಇರೋದು ಅಜ್ಞಾನಿಯಲ್ಲಿ. ಅಂತ ಅಜ್ಞಾನಿಯ ಬುದ್ಧಿಯಲ್ಲಿ ಏನಿರ್ತಾವಂದ್ರೆ ಕಾಮಾದಿಗಳಿಂದ ಕೂಡಿಕೊಂಡಿರ್ತಾವ. ಬುದ್ಧಿಯಲ್ಲಿ ಕಾಮಾದಿಗಳು, ಕಾಮ, ಕ್ರೋಧ, ಲೋಭ ಅಂತ ಏನು ಹೇಳ್ಯಾರ, ಅವುಗಳು ಸಮ ಅಲ್ಲ, ಅವೆಲ್ಲ ವಿಷಮ. ಅದಕ್ಕೆ ವಿಷಮ ಸಂಸಾರ ಅಂತಾರೆ. ಕಾಮಾದಿಗಳ ಬುದ್ಧಿ ಉಳ್ಳಂಥ ವ್ಯಕ್ತಿಯ ಮನಸ್ಸು ಬುದ್ಧಿವಂತನೇ ಅಂತ ತಿಳ್ಕೊಂಡು ಒಂದು ಸಲ ಬುದ್ಧಿಯ ಮಾತನ್ನು ಹೇಳಿ ಇನ್ನೊಂದು ಕ್ಷಣದಲ್ಲಿ ತಾನೇ ಆ ಅಬುದ್ಧಿಯ ಮಾತನಾಡ್ತಾರಲ್ಲ, ಇವನು ಬುದ್ಧಿವಂತೇನು? ಬುದ್ಧಿವಂತ ಅಲ್ಲ ಅವನು. ಯಾಕಂದ್ರೆ ಇವು ವಿಷಮ ತತ್ವಗಳಿಗೆ ಹುಟ್ಟಿದವು. ಕಾಮಕ್ರೋಧಾದಿಗಳು ಸಮತತ್ವದಲ್ಲಿ ಹುಟ್ಟಿಲ್ಲ, ವಿಷಮ ಅವ. ಅದಕ್ಕಾಗಿ ಇವೆಲ್ಲವೂ ಚಂಚಲವಾಗಿ ಕೂಡಿಕೊಂಡು ತಮ್ಮ ವರ್ತನೆ ಅಂದ್ರೆ ತಮ್ಮ ಕಾರ್ಯಗಳನ್ನು ತಾವು ಮಾಡ್ತಾವ. ಸೂರ್ಯ ಪ್ರಕಾಶಮಾನವಾಗಿದ್ದಾಗ ಅಂಧಕಾರದ ಸಂಬಂಧ ಆಗೋದಿಲ್ಲ. ಹಗಲಿನಲ್ಲಿ ಕತ್ತಲಿನ ಸಂಬಂಧ ಸೂರ್ಯಗಾಗದೇನು? ಹಗಲಿನಲ್ಲಿ ಆಗೋದಿಲ್ಲ. ಮತ್ತೆ ಕತ್ತಲಲ್ಲಿ ಸೂರ್ಯನ ಸಂಬಂಧ ಆಗದೇನು? ಇಲ್ಲ. ಹಗಲಿನಲ್ಲಿ ಅಂಧಕಾರ ಸಂಬಂಧ ಇಲ್ಲ, ಅಂಧಕಾರ ಸಮಯದಲ್ಲಿ ಪ್ರಕಾಶದ ಸಂಬಂಧ ಇಲ್ಲ, ಅರ್ಥಾತ್ ಸೂರ್ಯನ ಸಂಬಂಧ ಇಲ್ಲ. ಆದುದರಿಂದಲೇ ಆತನನ್ನು ಅಸಮೂಢ ಅಂದರೆ, ಸಮೂಢ ಅಂದರೆ ಈ ಬುದ್ಧಿ ಉಳ್ಳವನು, ಅಸಮೂಢ ಅಂದರೆ ಮೋಹರಹಿತನಾದವನು. ಮೋಹನೇ ಇಲ್ಲ. ಯಾವುದ್ರ ಮೇಲೆ ಇರಬಾರ್ದು ಅಂದ್ರೆ ಎಲ್ಲ ಒಂದೊಂದೊಂದೊಂದು ಹೋಗಿ ಕೊನೆಗೆ ತನ್ನ ದೇಹದ ಮೇಲೆ ತನಗೆ ಮೋಹ ಹೋಗಿ ನೋಡ್ರಿ. ಎಲ್ಲ ಹೋಗಿ ದೇಹದ ಮೇಲೆ ಅಷ್ಟೇ ಆದಂದ್ರೆ ಬೀಜ ಇಟ್ಕೊಂಡಿದ್ದಿ, ಗಿಡ ಎಲ್ಲ ಕಡ್ದಿದ್ದೆ ಅಂತ. ಬೀಜ ಹಂಗೆ ಉಳಿಸಿದ್ದಿ, ಮರ ಎಲ್ಲ ಕಡಿದ್ರೆ ಆ ಮರ ಬೆಳಿಲಾರ್ದ ಇರ್ತದೇನು? ಹಾಗೆ ಇದು ಹೇಗೆ ತಿಳ್ಕೊಂಡನ ಜ್ಞಾನಿ ಅರ್ಜುನ? ಇದು ಮೃಗಜಲವೆಂದು. ಮೃಗಜಲ ಮತ್ತೆ ಅಲ್ಲಿ ನೀರೆಲ್ಲ ನೀರಿನಂತೆ ಕಂಡಿತು ಎಂದು ತಿಳಿದವನು ನೀರಿಗಾಗಿ ಓಡುವನೇ. ಮೃಗಜಲ ಇದು ಮರುಭೂಮಿಯಾದ ಜಲ ಇಲ್ಲ, ನೀರಿಲ್ಲ ಅಂತ ತಿಳಿದ ಪಕ್ಕ. ತಿಳಿದ ಮೇಲೆ ಅದೇ ಜಾಗಕ್ಕೆ ನೀರು ತರಕ್ ಹೋತಾನೇನು? ಹೋತಾನ? ಯಾಕಂದ್ರೆ ನೀರಿಲ್ಲ ಅಂತ ಕಬಿಟ್ಟಾನ ಪಕ್ಕ. ಹಾಗಾಗಿ ಅವನಿಗೆ ಅದರ ವಿಷಯವಾಗಿ ಮೋಹವಿಲ್ಲದ್ದರಿಂದ ಓಡಲಾರನು. ನೀರು ತರಕ್ ಓಡ್ತಾನೇನು? ಓಡೋದಿಲ್ಲ. ಹಾಗೆ ತಿಳಿಯದೆ ನೀರೆಂದು ತಿಳಿದವನು ಮಾತ್ರ ಓಡಿ ಓಡಿ ದುಃಖ ಪಡುತ್ತಾನೆ. ಮೃಗಜಲದಂತೆ ಓಡಿ ಸತ್ತು ಹೋಗುತ್ತಾನೆ. ತಿಳಿದವನು ಓಡಲಿಲ್ಲ, ದುಃಖ ಆಗಲಿಲ್ಲ. ತಿಳಿಲಾದವನು ಬಿಡಲಿಲ್ಲ, ದುಃಖ ತಪ್ಪಲಿಲ್ಲ. ಇದರ ಮೇಲಿಂದ ಗೊತ್ತಾಗ್ತದ ಸಮಭಾವ, ಸ್ಥಿರ ಬುದ್ಧಿ, ಮೋಹರಾಹಿತ್ಯ. ಈ ಮೂರು ಗುಣಗಳು ಉಳ್ಳವನಿಗೆ ಬ್ರಹ್ಮದಲ್ಲಿ ಸ್ಥಿರ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಸಮಭಾವ, ಸ್ಥಿರವಾದ ಬುದ್ಧಿ, ಮೋಹರಹಿತ ಬುದ್ಧಿಯನ್ನು, ಮೋಹರಹಿತ ಭಾವ, ಮೋಹ ಇರಂಗಿಲ್ಲ ಅವನಿಗೆ. ಇದರಿಂದ ಪ್ರತಿಯೊಬ್ಬನು ತಾನು ಬ್ರಹ್ಮಜ್ಞಾನಿ, ನಾವು ಪ್ರತಿಯೊಬ್ಬರು ತಿಳಿಲಿಕ್ಕೆ ಕುಂತೀವಿ, ತಿಳ್ಸಕ್ ಕುಂತೀವಿ ಅಂದ್ರೆ ನಮ್ಮ ತಗೋಬೇಕು ಮೊದಲು. ನಾವೇನು ಸ್ವಲ್ಪ ತಿಳಿದ್ರೆ ಸ್ವಲ್ಪ ಹೇಳಕ್ ಬಂದ್ರೆ
ದೊಡ್ಡ ದೊಡ್ಡ ಪಂಡಿತರ ಸಾಲಿಗೆ ಹೋಗ್ಬೇಕಂತೀವಿ. ನಮ್ಮನ್ನು ನಾವು ತಿಳ್ಕೊಂಡು ನಾವು ಮುಕ್ತರಾಗಬೇಕಂತ ಆಸೆ ಬರಂಗಿಲ್ಲ ನಮಗೆ. ಆ ಕಡೆ ಹೋಗ್ತದೆ. ನಾವು ಹೆಂಗೆ ತಿಳ್ಕೊಬೇಕಂದ್ರೆ, ನಾವು ಬ್ರಹ್ಮಜ್ಞಾನಿ ಹೌದೋ ಅಥವಾ ಅಲ್ಲವೋ ಎಂದು ನಿರ್ಣಯಿಸಿಕೊಳ್ಳಲು ಪ್ರಿಯ ಅಪ್ರಿಯಗಳು ನಮಗೆ ಒದಗಿ ಬಂದಾಗ, ಪ್ರಿಯ ಅಂದರೆ ಮೋಹದ್ದು, ಅಪ್ರಿಯ ಅಂದರೆ ಪ್ರೇಮರಹಿತವಾದದ್ದು. ಈ ಎರಡೂ ಬಂದಾಗ ಸಮತ್ವ ಭಾವ ಅಂದ್ರೇನು? ಕುಗ್ಗದೆ, ಮೊದಲು ಹೇಳಿದ್ನಲ್ಲ, ಕುಗ್ಗಬಾರ್ದಂತ. ಮತ್ತೆ ಉಪನ್ಯಾಸ ವೇದಿಕೆ ಮೇಲೆ ಕುರಿತು ಅಟ್ಟಹಾಸವಾಗಿ ಬ್ರಹ್ಮಜ್ಞಾನದ ಮಾತುಗಳನ್ನಾಡಿ ಪ್ರಿಯ ಅಪ್ರಿಯಗಳು ಬಂದಾಗ ಹಿಗ್ಗಿ ಕುಗ್ಗಿದರೆ ಅವನು ವಾಚ ವೇದಾಂತಿಯೇ ಹೊರತು ಅನುಷ್ಠಾನ ವೇದಾಂತಿ ಅಲ್ಲ. ಅವನಿಗೇನಂದ್ರು? ವಾಚ ವೇದಾಂತಿ, ಬಾಹ್ಯ ಬ್ರಹ್ಮ ನುಡಿಯುವವರಷ್ಟೇ. ಅವನು ವೇದಾಂತದ ನಿಜವಾದ ಫಲವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಅವನಿಗೆ ಆನಂದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಾತು ಪಡಿಬೋದು, ಕೀರ್ತಿ ಪಡಿಬೋದು, ವಾರ್ತೆ ಪಡಿಬೋದು, ಆದರೆ ಆನಂದ ಪಡೀಲಿಕ್ಕೆ ಆಗೋದಿಲ್ಲ. ಹೀಗೆ ಅನಂತ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಬಂದು ಮುಂದಿನ ಶ್ಲೋಕದಲ್ಲಿ ಅದೇ ಮಹಾತ್ಮರು ಶಕ್ನೋತಿ ಯಹೇವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಾಣಾತ್ ಕ್ರಾಮಕ್ರೋಧೋದ್ಭವಂ ವೇಗಂ ಸಹ ಯುಕ್ತ ಸಹ ಸುಖಿ ನರಃ. ಈ ಒಂದು 23ನೇ ಶ್ಲೋಕದಲ್ಲಿ ಯಾರು, ಯಹ ಅಂದರೆ ಯಾವ ಸಾಧಕನು, ಇಹ ಅಂದರೆ ಈ ಮನುಷ್ಯ ಶರೀರದಲ್ಲಿ, ಮುಂದಿನ ಮನುಷ್ಯ ಶರೀರ ಅಲ್ಲ, ಹಿಂದಿನ ಶರೀರ ಅಲ್ಲ, ಈ ಸದ್ಯ ವರ್ತಮಾನ ಶರೀರದಲ್ಲಿ ಶರೀರ ನಾಶವಾಗುವುದಕ್ಕಿಂತ ಮೊದಲೇ ಶರೀರ ವಿಮೋಕ್ಷಾಣಾತ್, ಶರೀರ ನಾಶವಾಗುವುದಕ್ಕಿಂತ ಮೊದಲೇ, ಅರ್ಥಾತ್ ಈ ಜೀವಿತ ಅವಧಿಯಲ್ಲಿಯೇ ಕಾಮ ಕ್ರೋಧಾದಿಗಳಿಂದ ಉಂಟಾಗುವ ಉದ್ವೇಗವನ್ನು ಸಹಿಸಿಕೊಳ್ಳನು ಶಕ್ನೋತಿ. ಯಾರಿಗೆ ಶಕ್ತಿ ಸಾಮರ್ಥ್ಯ ಉಂಟೋ, ಯಾರು ಅಂತ ಶಕ್ತಿ ಸಾಮರ್ಥ್ಯದಿಂದ ಕ್ರೋಧಾದಿಗಳನ್ನು ಶಾಶ್ವತವಾಗಿ ಜಯಿಸಿದ್ದಾನೋ ಆ ಮನುಷ್ಯನೇ ಇಲ್ಲಿ ಯೋಗಿ ಅಂತ ಕರೆದ. ದೊಡ್ಡ ಯೋಗಿಗಳಪ್ಪ. ಯೋಗಿ ಅಂದ್ರಷ್ಟೇ, ತ್ಯಾಗ ಅಂದ್ರಷ್ಟೇ, ಜ್ಞಾನ ಅಂದ್ರಷ್ಟೇ, ಅಟ್ಟ ಅವನ ಇರುವಿಕೆ ನೋಡಬೇಕು, ಹೊರಗಿನ ಸಂಬಂಧ ಇಲ್ಲ. ಹೀಗಾಗಿ ಆತ್ಮನಲ್ಲಿ ಸ್ಥಿರತ್ವ ಉಂಟಾಗಬೇಕಾದರೆ ಮನಸ್ಸು ಏನಾಗಬೇಕು? ಅಸ್ಥಿರ ಯಾಕಾಗದ ಮನಸ್ಸು? ಅದು ಶಬ್ದಾದಿ ವಿಷಯಗಳ ಕಡೆ ಮುಖ ಮಾಡ್ಯದ, ಹಾಗಾಗಿ ಅಸ್ಥಿರತ್ವ ಉಂಟಾಗ್ಯದ ಮನುಷ್ಯಗೆ. ಚಂಚಲತ್ವ ಯಾಕಾಯ್ತು? ವಿಷಯಾದಿಗಳಲ್ಲಿ ಮುಖ ಮಾಡ್ಯದ, ಅದಕ್ಕೆ ಮನಸ್ಸಿಗೆ ಚಂಚಲತ್ವ ಆಗ್ಯದ. ಈಗ ವಿಷಯಗಳಿಂದ ವಿಮುಖವಾಗಬೇಕು. ವಿಷಯಾದಿ ಕಡೆ ಹೋದ ಮನಸ್ಸು ವಾಪಸ್ ಬರಬೇಕು. ವಿಮುಖವಾಗಬೇಕಾಗಿತ್ತು ಅಂದರೆ ಸುಮ್ಮನೆ ಆಗೋದಿಲ್ಲ. ಅದು ಮನಸ್ಸಿಗೆ ವಿಷಯಗಳಲ್ಲಿರುವ ದೋಷ ದರ್ಶನ ಆಗಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲದೆ ನಾವು ಲೆಕ್ಕ ಮಾಡ್ತೀವಿ ಅಂದರೆ 100 ಪೇಜ್ ಲೆಕ್ಕ ಮಾಡು, ಸೂತ್ರ ಬಿಟ್ಟು ಲೆಕ್ಕ ಮಾಡಿದ್ರೆ ಲೆಕ್ಕ ತಪ್ಪೇ ತಪ್ಪ. ಎಷ್ಟು ಸಲ ಲೆಕ್ಕ ಮಾಡು, ತಪ್ಪೇ ಆಗ್ತದೆ. ಅದೇ ರೀತಿ ನಾವೆಷ್ಟು ಶಾಸ್ತ್ರಗಳನ್ನು ಹೇಳಬಹುದು, ಕೇಳಬಹುದು,
ನಮಗೆ ಯಾಕೆ ಅಂತ ಆನಂದ ಆಗೋದಿಲ್ಲ ಅಂದರೆ ಸೂತ್ರ ಬಿಟ್ಟು ಮುಂದಕ್ಕನ ಹೋಗ್ತೀವಿ ಹಿಂದಕ್ಕನ ಬರ್ತೀವಿ. ಇಲ್ಲಿ ಮನಸ್ಸು ಇಂದ್ರಿಯಗಳಿಂದ ವಾಪಸ್ ಸಾಮಾನ್ಯವಾಗಿ ಕೈ ಮುಟ್ತೇನೆ ಇನ್ನು ಮುಂದೆ ಹೋಗ್ತದೆ. ಈ ಮುಂದೆ ಹೋದ ಕೈ ಶೀಘ್ರದಲ್ಲಿ ಹಿಂದೆ ಬರ್ಬೇಕಾಗಿದ್ರೆ ಇಲ್ಲಿ ಸ್ವಲ್ಪ ಬೆಂಕಿ ಶೆಕ್ಕೆ ಕೊಡಬಹುದು. ಅದು ವಿಮುಖ ಆಗ್ತದ ಮತ್ತೆ ಬೆಂಕಿ ಕೈ ಹಿಡಕೋತದ, ತಕ್ಷಣ ಬರ್ತದಿಲ್ಲ. ಅಲ್ಲೇನು ಯೋಗ ಮಾಡಿದೆ, ತಪಸ್ಸು ಮಾಡಿದೆ, ಏನು ಮಾಡಿದೆ, ವಿಷಯ ದೋಷನ ಗೊತ್ತಾಯ್ತು, ಅಯ್ಯೋ ಇದು ಶಾಂತಿ ಕೊಡೋದಲ್ಲ, ಇದು ನನ್ನ ಸುಡೋದ ಅಂತ ಗೊತ್ತಾಯ್ತು ಅಂದ್ರೆ ಕೈ ವಿಮುಖ ಆಗ್ತದೆ. ಅದಕ್ಕೆ ವಿಷಯಗಳು ವಿಷ ಸಮಾನ ಅಂತ, ಇದರ ದೋಷ ಅದ, ಇದರಲ್ಲಿ ದುಃಖ ಅದ ಅಂತ ತಿಳ್ಕೊಂಡಾಗ ಮನಸ್ಸು ವಿಮುಖವಾಗ್ತದೆ. ಆವಾಗ ವಿಷಯಗಳ ಆಸಕ್ತಿಯನ್ನು ಬಿಟ್ಟು ಅದು ಏನು ಮಾಡ್ತದ ಅಂದರೆ ಅಕ್ಷಯ ಸುಖವನ್ನು ಅನುಭವಿಸ್ತದೆ. ವಿಷಯ ಸುಖ ಬಿಡ್ತದ. ವಿಷಯ ಸುಖ ಅಂದರೆ ಕ್ಷೀಣ ಆಗೋದು, ಅಕ್ಷಯ ಸುಖ ಅಂದರೆ ನಾಶ ಆಗ್ಲಾರ್ದು. ನಮಗೆ ನಾಶ ಆಗ ಆನಂದ ಬೇಕು, ನಾಶ ಆಗ್ಲಾರ್ದ ಬೇಕು. ನಾಶ ಆಗ್ಲಾರ್ದ ಬೇಕಲ್ಲ ಅಂದ ತಿಳ್ಕೊ. ವಿಷಯಗಳು ಯಾವ್ಯಾವ ನಿನ್ನ ಕೊಲ್ಲಕತ್ತವ ಅವುಗಳನ್ನ ದೂರ ಬಿಡು, ಒಂದೊಂದು ಬಿಡಂತಾರ. ಜಲ್ದಿ ಬಿಡೋಕ್ಕಾಗೋದಿಲ್ಲ. ಮತ್ತೆ ಶಾಸ್ತ್ರ ಕೇಳಿದ್ರೆ ಬಿಟ್ಟಿವಿ ಅಂದರೆ ಮತ್ತೆ ಜಲ್ದಿ ವಾಪಸ್ ಬರ್ತದಂತ. ಭಾಳ ಸಾಮಾನ್ಯ ಸಣ್ಣ ಪುಟ್ಟ ವೈರಾಗ್ಯದಿಂದ ಮನೆ ಬಿಟ್ಟವರು 2 ದಿನ ಇಲ್ಲ 3 ದಿನಕ್ಕೆ ಬಂದ ಬಿಡ್ತಾರ ಮನೆಗೆ. ಇವ್ರು ಮನೆಯವರು ನಿಜವಾಗಿ ಓದ ಬಿಡಪ್ಪ ಅಂತ ಇವ್ರು ಅಂತಾರೆ. ಅವನು 2 ದಿನದಾಗ ಹೊರಳಿ ಬಂದ್ಬಿಡ್ತಾನ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ನಾನು ಹಿಂಗಾಗಿತ್ತು, ವೈರಾಗ್ಯ ಬಂದಿತ್ತು, ಹೋಗಿನಂತ ಹೇಳಂಗಿಲ್ಲ. ಸುಮ್ಮನೆ ಅಲ್ಲಿ ತಂಗಿ ಕಡೆ ಮನಸ್ಸಾಗಿತ್ತು ಹಂಗೆ ಹೋಗಿ ಬಂದೆ, ಇಲ್ಲ ಅಲ್ಲಿ ಮಾವನ ಮಾತಾಡ್ಸಂಗಾಗಿತ್ತು ಹೋಗಿ ಬಂದೆ ಅಂತ ಹೇಳ್ತಾನೆ. ನಿಜವಾದದ್ದು ಹೇಳಂಗಿಲ್ಲ. ಪಕ್ಕ ವಿಚಾರ ಮಾಡಿ ಮನೆ ಬಿಟ್ಟವನು ಮನೆಗೆ ವಾಪಸ್ ಬರ್ತಾನೇನು? ಬರೋದಿಲ್ಲಲ್ಲ. ಅದರಂತೆ ಇಲ್ಲಿ ಹೀಗೆ ಅಂತ ಅಕ್ಷಯ ಸುಖ 2 ವಿಧವಾಗಿ ಹೊರಗೆ ಎಲ್ಲಿಯೂ ಇರದೆ ಆತ್ಮನಲ್ಲಿಯೂ ಇರುತ್ತದೆ. ಆ ಅಕ್ಷಯ ಸುಖ ಎಲ್ಲಿ ಆದ್ಮೇಲೆ ಹೊರಗೆ ಎಲ್ಲೆಲ್ಲಿಲ್ಲ ತಮ್ಮ, ಅದು ಆತ್ಮನಲ್ಲೇ ಇರುವುದು ಅನ್ನುವಂಥ ಮಾತನ್ನ ಇಲ್ಲಿ ಮಹಾತ್ಮರು ಹೇಳ್ತಾರೆ. ಇಲ್ಲಿಗೆ ಸಪ್ಲೈ ಹೋಗ್ಯದ. ನೋಡೋಣ ಈ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಮಂಗಲ ಆದ ನಂತರ ನಾವು ನೀವು ಗುರುಪಾದಕ್ಕೆ ಸಮರ್ಪಿಸಿ ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಮಂಗಲ ಗೀತೆಯನ್ನು ನೋಡೋಣ.
ಚಂದದ ಅಂಗಿ ಯಾರು ಹೊಲದ